ಸೊ ಡೈಲಿ ನ್ಯೂಸ್ ನಾವು ಮುಗಿಸೋವಾಗ ಸೆನ್ಸೆಕ್ಸ್ ಇಷ್ಟು ಏರ್ತು, ನಿಫ್ಟಿ ಇಷ್ಟು ಇಳಿತು ಅಂತ ಹೇಳ್ತಾ ಇರ್ತಾರೆ. ಇದಕ್ಕೂ ಸ್ಟಾಕ್ ಮಾರ್ಕೆಟ್ಗೂ ಏನು ಸಂಬಂಧ ಇದೆ? ಈ ಸೆನ್ಸೆಕ್ಸು, ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಂದರೆ ಏನು? ಇದಿಟ್ಕೊಂಡು ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗತ್ತಾ? ಅದೇ ಈ ವಿಡಿಯೋ ಡೀಟೇಲ್ ಆಗಿ ನೋಡ್ತೀವಿ. ಸೊ ದಿಸ್ ಇಸ್ ದೀಪಕ್ ಕುಮಾರ್, ಕೋ-ಫೌಂಡರ್ ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಒಳಗೆ ಹೋಗೋಣ. 190 to 166 in the blink of an eye. The Nasdaq, everything and more has been completely wiped out. It was the worst day on Wall Street since the crash of ಸೊ ಲಾಸ್ಟ್ ವಿಡಿಯೋಲಿ ನೋಡಿದ್ರೆ ನಾವು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಅದು ಯಾವಾಗ ಸ್ಟಾರ್ಟ್ ಆಯಿತು, ಅದು ಹೇಗೆ ಬೆಳೀತು, ಅದಲ್ಲದೆ IPO ಅಂದರೆ ಏನು, ಪ್ರೈಮರಿ ಮಾರ್ಕೆಟ್ ಅಂದರೆ ಏನು, ಸೆಕೆಂಡ್ರಿ ಮಾರ್ಕೆಟ್ ಅಂದರೆ ಏನು, ಇದೆಲ್ಲ ನೋಡಿದ್ವಿ. ಇನ್ ಕೇಸ್ ನೀವು ಅದು ನೋಡಿಲ್ಲ ಅಂದರೆ ಇಲ್ಲಿ ನೋಡಿ. ಇವಾಗ ನಾವೇನು ನೋಡ್ತೀವಿ ಅಂದರೆ ಫೈನಾನ್ಸ್ ಫಾರ್ ಕಾಮನ್ ಮ್ಯಾನ್ ಆ ಸೀರೀಸಲ್ಲಿ ಸೆಕೆಂಡ್ ಎಪಿಸೋಡ್ಗೆ ಬಂದಿದ್ದೀವಿ. ಈ ಎಪಿಸೋಡಲ್ಲಿ ಏನು ನೋಡ್ತೀವಿ ಅಂತ ನೋಡಿದ್ರೆ ನಿಫ್ಟಿ ಅಂದರೆ ಏನು, ಸೆನ್ಸೆಕ್ಸ್ ಅಂದರೆ ಏನು. ಇದು ನಾರ್ಮಲ್ ಆಗಿ ನೋಡಿದ್ರೆ ನ್ಯೂಸ್ ನೋಡೋರು ಗೊತ್ತಿರುತ್ತೆ. ನಾನು ಚಿಕ್ಕ ವಯಸ್ಸಲ್ಲಿ ನ್ಯೂಸ್ ನೋಡುವಾಗ ಏನು ಹೇಳ್ತಿದ್ರು ಅಂದರೆ ಎಲ್ಲ ನ್ಯೂಸಲ್ಲೂ ಸ್ಪೋರ್ಟ್ಸ್ ನ್ಯೂಸ್ ಎಲ್ಲ ಹೇಳಾದ್ಮೇಲೆ ಕೊನೆಗೆ ಸೆನ್ಸೆಕ್ಸ್ ಇಷ್ಟು ಮೇಲೆ ಹೋಗಿದೆ, ನಿಫ್ಟಿ ಇಷ್ಟು ಕೆಳಗೆ ಬಂದಿದೆ ಅಂತ ಹೇಳ್ತಾರೆ. ಆದರೆ ಅದು ನನಗೆ ಏನು ಅಂತಾನೆ ನಮ್ಗೆ ಗೊತ್ತಿರಲ್ಲ. ಆದರೆ ಈ ವಿಡಿಯೋಲಿ ನಾವು ಏನು ನೋಡ್ತೀವಿ ಅಂದರೆ ನಿಜವಾಗ್ಲೂ ಈ ನಿಫ್ಟಿ ಅಂದರೆ ಏನು, ಸೆನ್ಸೆಕ್ಸ್ ಅಂದರೆ ಏನು, ಇದಕ್ಕೂ ನಮ್ಗೆ ಏನು ಸಂಬಂಧ ಇದೆ ಅದೇ ಡೀಟೇಲ್ ಆಗಿ ನೋಡ್ತೀವಿ. ಅದು ನೋಡೋಕ್ಕೆ ಮುಂಚೆ ನಾವು ಎರಡು ವಿಷಯ ನೋಡೋಣ. ಈ ಜಾಗದಲ್ಲಿ ನಾವು NSE ಅಂತ ಒಂದು ಬರ್ದಿದ್ದೀವಿ, ಒಂದು BSE ಅಂತ ಬರ್ದಿದ್ದೀವಿ. ಈ NSE BSE ಅಂದರೆ ಏನೂ ಇಲ್ಲ, ಅದು ಸ್ಟಾಕ್ ಎಕ್ಸ್ಚೇಂಜ್. ಸಿಂಪಲ್ ಆಗಿ ಹೇಳಬೇಕಂದ್ರೆ ಇವಾಗ ನಾವು ನೋಡಿದ್ವಿ ಏನಂದರೆ ಹಳೆ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಡೈರೆಕ್ಟಾಗಿ ಹೋಗಿ ಏನು ಮಾಡಿದ್ರು, ಒಂದು ಕಂಪನಿ ಬಂದು ಶೇರ್ಸ್ ಮಾರಿದ್ರು. ಏನು ಅಂದರೆ ನಾವೊಂದು ಭಾಗ ಕೊಡ್ತೀನಿ, ಅದರಲ್ಲಿ ಕಾಸು ಕೊಟ್ಟು ಇನ್ವೆಸ್ಟ್ ಮಾಡಿದ್ರೆ ಅದರಲ್ಲಿ ಎಷ್ಟು ಪ್ರಾಫಿಟ್ ಬರುತ್ತೋ ನಾನು ನಿಮಗೆ ಕೊಡ್ತೀನಿ ಅಂತ ಡೈರೆಕ್ಟಾಗಿ ಹೋಗಿ ಮಾಡಿದ್ರು. ಆದರೆ ಈ ಕಾಲದಲ್ಲಿ ಆ ಥರ ಮಾಡೋಕ್ಕಾಗಲ್ಲ. ನಾವು ಡೈರೆಕ್ಟಾಗಿ ಹೋಗಿ ಏನು ಮಾಡೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಏನು ಮಾಡ್ತಾರೆ ಅಂದರೆ ಈ ಥರ ಸ್ಟಾಕ್ ಎಕ್ಸ್ಚೇಂಜಸ್ ಇದೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಈ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಇವಾಗ ಸದ್ಯಕ್ಕೆ ಒಂದು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂದು ಸೂಪರ್ ಮಾರ್ಕೆಟ್ ಇಟ್ಕೊಳ್ಳಿ. ಕಂಪನೀಸ್ ಏನು ಮಾಡ್ತಾರೆ ಅಂದರೆ ಅವ್ರ ವಸ್ತುಗಳನ್ನೆಲ್ಲ ಜನರಿಗೆ ಮಾರಬೇಕಂದ್ರೆ ಸ್ಟ್ರೈಟ್ ಆಗಿ ಹೋಗೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ಸೂಪರ್ ಮಾರ್ಕೆಟಲ್ಲಿ ಅವ್ರ ವಸ್ತುಗಳನ್ನ ಮಾರ್ತಾರೆ. ಇಲ್ಲಿ ಆ ಸೂಪರ್ ಮಾರ್ಕೆಟ್ ಯಾವುದು ಅಂದರೆ NSE and BSE. ಇದರಲ್ಲಿ ಬಂದು ಜನರು ಏನು ಮಾಡ್ತಾರೆ ಅಂದರೆ ನೋಡಿ ಬೈ ಮಾಡ್ಬೋದು. ಇದಕ್ಕೆ ಬ್ರೋಕರ್ಗಳು ಇದ್ದಾರೆ. ಇದನ್ನೆಲ್ಲ ನಾವು ಡೀಟೇಲ್ ಆಗಿ ನೋಡೋಣ. ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳಬೇಕು ಅಂತ ಈ ಸೂಪರ್ ಮಾರ್ಕೆಟ್ ಒಂದು. ಸೊ NSE ಇದೆ, BSE ಇದೆ. NSE ಇದು ಫುಲ್ ಫಾರ್ಮ್ ಏನು ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತಾರೆ. BSE ಫುಲ್ ಫಾರ್ಮ್ ಏನು ಅಂತ ನೋಡಿದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇವಾಗ ಈ NSE ಯಾವಾಗ ಸ್ಟಾರ್ಟ್ ಆಯಿತು ಅಂತ ನೋಡಿದ್ರೆ 1992 ಅಲ್ಲಿ ಸ್ಟಾರ್ಟ್ ಆಯಿತು. ಹತ್ತತ್ರ ಒಂದು 31 ವರ್ಷ ಆಗಿದೆ ಸ್ಟಾರ್ಟ್ ಆಗಿ. ಆದರೆ ಈ BSE ನೋಡಿದ್ರೆ 1875. ಯಾವಾಗಂತ ನೋಡಿದ್ರೆ ಒಂದು 150 ವರ್ಷ ಆಗಿದೆ. BSE ಸ್ಟಾರ್ಟ್ ಆಗಿ ಒಂದು 150 ವರ್ಷ ಆಗಿದೆ. ಇವಾಗ NSE ನೋಡಿದ್ರೆ NSE ಕೆಳಗೆ ಎಷ್ಟು ಕಂಪನಿ ಇದೆ, ಸೂಪರ್ ಮಾರ್ಕೆಟ್ ಹೇಳಿದ್ವಲ್ಲ ಅದರಲ್ಲಿ ಎಷ್ಟು ಕಂಪನೀಸ್ ಇದೆ ಅಂತ ನೋಡಿದ್ರೆ ಹತ್ತತ್ರ 2000 ಕಂಪನೀಸ್ ಇದರಲ್ಲಿ ಲಿಸ್ಟ್ ಮಾಡಿದ್ದಾರೆ. IPO ನೋಡಿದಿರಲ್ಲ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಲಿಸ್ಟಿಂಗ್ ಮಾಡ್ತಾರೆ. ಅದರಲ್ಲಿ NSE ಎಷ್ಟಿದೆ ಅಂದರೆ ಹತ್ತತ್ರ 2000 ಕಂಪನಿ ಇದೆ. BSE ನೋಡಿದ್ರೆ 5000 ಕಂಪನೀಸ್ ಹತ್ರ ಲಿಸ್ಟ್ ಮಾಡಿದ್ದಾರೆ. ನೀವು ಯೋಚನೆ ಮಾಡ್ಬೋದು, ನ್ಯಾಷನಲ್ ಅಂದರೆ ಎಲ್ಲ ಕಂಪ್ನಿ ಇದ್ರಲ್ಲಿ ತಾನೇ ಲಿಸ್ಟ್ ಮಾಡಿರಬೇಕು, ಯಾಕೆ ಇದರಲ್ಲಿ ಜಾಸ್ತಿ ಇದೆ ಅಂದರೆ ಮುಂಚೆನೇ ಹೇಳಿತ್ತಾರ, ಇದು ತುಂಬ ವರ್ಷದಿಂದ ಇದೆ, ಮುಂಚೆಯಿಂದಾನೇ ಇರೋದ್ರಿಂದ ತುಂಬ ಕಂಪನೀಸ್ ಯಾವ್ದ್ರಲ್ಲಿ ಲಿಸ್ಟ್ ಮಾಡಿದಾರಲ್ಲ ಇದರಲ್ಲಿ ಲಿಸ್ಟ್ ಮಾಡಿದ್ದಾರೆ. ಇವಾಗ BSE ನೋಡಿದ್ರೆ ವರ್ಲ್ಡ್ ಅಲ್ಲೇ 7th ಪ್ಲೇಸ್ ಅಲ್ಲಿ ಇದೆ. ಯಾವ್ದನ್ನ ಬೇಸ್ ಮಾಡಿ ಅಂದ್ರೆ ಅದ್ರ ಪೂರ್ತಿ ಕ್ಯಾಪಿಟಲ್ ನೋಡಿ ಅದನ್ನ ಬೇಸ್ ಮಾಡಿ ಅವ್ರು 7th ಪ್ಲೇಸ್ ಅಲ್ಲಿ ಇದೆ. NSE ನೋಡಿದ್ರೆ 9th ಪ್ಲೇಸ್ ಅಲ್ಲಿ ಇದೆ. ಮಧ್ಯದಲ್ಲಿ ಹಾಂಗ್ಕಾಂಗ್ ಇದೆ. ಇದರಲ್ಲಿ ಯಾವ್ದು ಫಸ್ಟ್ ಇದೆ ಅಂದ್ರೆ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜೇ ಇರೋದು. ಅದ್ರಲ್ಲಿ ನಾವು ಹೋಗೋದು ಬೇಡ. ಇವಾಗ NSE ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ 2000 ಅಂದ್ರೆ 2000ಗಿಂತ ಜಾಸ್ತಿನೇ ಇದೆ. ನಾನು ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ 2000 ಅಪ್ರಾಕ್ಸಿಮೇಟ್ಲಿ ಇಟ್ಕೊಳ್ಳೋಣ. BSE ನೋಡಿದ್ರೆ 5000 ಇದೆ. ಇವಾಗ ಏನು ಅಂದ್ರೆ BSE ಇದು ಪರ್ಫಾರ್ಮೆನ್ಸ್ ನಿಮ್ಗೆ ಹೇಗಿದೆ, ಇವಾಗ BSE ಚೆನ್ನಾಗಿದೆಯಾ ಇಂಡಿಯಾ ಅಂತ ನೋಡೋಕ್ಕೆ ನೀವು 5000 ಸ್ಕ್ರಿಪ್ಟ್ ನೋಡಬೇಕಾಗತ್ತೆ. 5000 ಸ್ಕ್ರಿಪ್ಟ್ನ ನೀವು ಅನಲೈಸ್ ಮಾಡೋ ಥರ ಇರುತ್ತೆ. ಆವಾಗಲೇ ನೀವು BSE ಹೇಗಿದೆ ಅಂತ ಗೊತ್ತಾಗುತ್ತೆ. ಅದೇ ಥರ NSE ನೋಡಬೇಕು ಅಂತ ನೋಡಿದ್ರೆ 2000 ಸ್ಕ್ರಿಪ್ಟ್ ಇರುತ್ತೆ. ಇವಾಗ ಈ ಥರ ಮಾಡಿದ್ರೆ ಟೈಮೇ ವೇಸ್ಟ್ ಆಗೋದು. ಇನ್ನೊಂದು ನೋಡೋಕ್ಕೆ ಆಗಲ್ಲ, ಫಸ್ಟು ನೋಡೋಕ್ಕೆ ಆಗಲ್ಲ, ಆ ಥರ ನೋಡಿದ್ರೇನು ಟೈಮೇ ವೇಸ್ಟ್ ಆಗೋದು. ಇದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ ಇಂಡೆಕ್ಸ್ ಅಂತ ಒಂದು ವಿಷಯನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನು ಅಂದರೆ ಇಂಡೆಕ್ಸ್, NSEನು BSEನು ಈ ಎರಡರಲ್ಲೂ ಒಂದು ವಿಷಯ ಏನು ಅಂದರೆ ಇಂಡೆಕ್ಸ್ ಅಂದರೆ ಏನೂ ಇಲ್ಲ. ಒಂದು ನಾರ್ಮಲಾಗಿ ಒಂದು ಬುಕ್ ಇದೆ ಅಂದ್ಕೊಳ್ಳಿ, ಬುಕ್ಕಲ್ಲಿ ಬಂದು 200 ಪೇಜ್ ಇದೆ ಅಂದರೆ ಅದರಲ್ಲಿ ತುಂಬ ಟೈಟಲ್ಸ್ ಇರುತ್ತೆ, ತುಂಬ ವಿಷಯಗಳು ಹೇಳಿರ್ತಾರೆ. ಅದರಲ್ಲಿ ಮುಂದೆ ನೋಡಿದ್ರೆ ಮುನ್ನುಡಿ ಅಂತ ಹೇಳ್ತಾರೆ. ಈ ಬುಕ್ಕಲ್ಲಿ ಏನೇನು ವಿಷಯಗಳಿರುತ್ತೆ ಅದೆಲ್ಲ ಮುಂಚೆನೇ ನೋಡಬೇಕು ಅಂದರೆ, ಟಾಪಿಕ್ಸ್ ಎಲ್ಲ ನೋಡಬೇಕಂದ್ರೆ ಮುನ್ನುಡಿ ಅಂತ ಇಂಟ್ರಡಕ್ಷನ್ ಅಂತ ಒಂದು ಪೇಜ್ ಕೊಟ್ಟಿರ್ತಾರೆ. ಅದರಲ್ಲಿ ಕೊಟ್ಟಿರ್ತಾರೆ ಈ ಬುಕ್ಕಲ್ಲಿ ಯಾವ್ದು ಬಗ್ಗೆ ಮಾತಾಡ್ತಾ ಇದ್ದೀವಿ, ಈ ವಿಷಯಗಳೆಲ್ಲ ಇದೆ. ಆಮೇಲೆ ನೀವು ಅದನ್ನ ನೋಡೋವಾಗಲೇ ಈ ಬುಕ್ಕಲ್ಲಿ ಏನೇನಿದೆ ಅಂತ ನಿಮಗೊಂದು ಐಡಿಯಾ ಬಂದ್ಬಿಡುತ್ತೆ. ಏನು ಅಂದರೆ
ಆ ಮುನ್ನುಡಿ ಆ ಇಂಡೆಕ್ಸ್ನ ನೋಡೋವಾಗಲೇ ನಿಮಗೆ ಯಾವ ಈ ಥರ ವಿಷಯಗಳಿದೆ, ಈ ಥರ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದೇ ನಾವು ಇಂಡೆಕ್ಸ್ ಅಂತ ಹೇಳ್ತೀವಿ. 2000 ಸ್ಕ್ರಿಪ್ಟು ನೀವು ನೋಡೋದು ಬೇಡ, ಅದರಲ್ಲೊಂದು ಇಂಡೆಕ್ಸ್ ಇದೆಯಾ, ಆ ಇಂಡೆಕ್ಸ್ ನೋಡಿದ್ರೇ ನಿಮ್ಗೇನು ಅರ್ಥ ಆಗುತ್ತೆ, ಇದ್ರ ಪರ್ಫಾರ್ಮೆನ್ಸ್ ಹೇಗಿದೆ, ಈ ಬುಕ್ ಒಳಗೆ ಏನೇನು ವಿಷಯಗಳಿದೆ ಅಂತ ಈ ಇಂಡೆಕ್ಸ್ ನೋಡುವಾಗ ಅರ್ಥ ಆಗುತ್ತೆ. ಅದೇ ಥರ 5000 ನೋಡೋದು ಬೇಡ, ಈ ಇಂಡೆಕ್ಸ್ ನೋಡಿದ್ರೇ ನಿಮ್ಗೇನು ಗೊತ್ತಾಗತ್ತೆ, ಓಕೆ ಇದೇ ಇರೋದು ಅಂತ ಆ ವಿಷಯಗಳು ನಿಮ್ಗೆ ಗೊತ್ತಾಗತ್ತೆ. ಇವಾಗ ಈ ಇಂಡೆಕ್ಸಲ್ಲಿ ಏನು ಹೇಳ್ತಾರೆ ಅಂದರೆ, NXE ಇಂಡೆಕ್ಸ್ ಹೆಸರು ಏನು ಅಂದರೆ ಹೇಳ್ತಾರೆ ಅಂದರೆ ನಿಫ್ಟಿ 50 ಅಂತ ಕರೀತಾರೆ. ಏನು ಕರೀತಾರೆ? ನಿಫ್ಟಿ 50. BSEದು ಇಂಡೆಕ್ಸ್ ಹೆಸರು ಏನು ಅಂತ ಕರೀತಾರೆ ಅಂದರೆ ಸೆನ್ಸೆಕ್ಸ್ ಅಂತ ಕರೀತಾರೆ. ನೀವು ಕೇಳಿರ್ತೀರಾ ಅನ್ಸತ್ತೆ, ನಿಫ್ಟಿ 50 ಸೆನ್ಸೆಕ್ಸ್ ಅಂತ ಕರೀತಾರೆ. NSEದು ನಿಫ್ಟಿ 50, BSEದು ಸೆನ್ಸೆಕ್ಸ್. ಇದೇ ಇಂಡೆಕ್ಸ್. ಈ BSE ಹೇಗಿದೆ, ಅದ್ರ ಫುಲ್ ಸ್ಟಾಕ್ಸು 5000 ಕಂಪನೀಸ್ ಹೇಗಿದೆ ಅಂತ ನೋಡಬೇಕು ಅಂದರೆ ನೀವು ಒಂದು ಮುನ್ನುಡಿ ಆ ಸೆನ್ಸೆಕ್ಸ್ ನೋಡ್ಬೋದು. ಅದೇ ನೀವು NSE ನೋಡಬೇಕು ಅಂದರೆ ನಿಫ್ಟಿ 50 ನೋಡ್ಕೊಬೋದು. ಇವಾಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೀವು ತುಂಬ ಫುಟ್ಬಾಲ್, ಕ್ರಿಕೆಟ್ ಮ್ಯಾಚಸ್ ಎಲ್ಲ ನೋಡ್ತೀರಾ. ಏನು ಅಂದರೆ ಒಂದು ಟೀಮ್ ಹೇಗಿದೆ ಅಂತ ನಾವು ಎಲ್ಲ ಕಂಪನೀಸ್, ಎಲ್ಲ ಪ್ಲೇಯರ್ಸ್ ನೋಡಲ್ಲ. ಮೇಜರಾಗಿ ಯಾವ ಪ್ಲೇಯರ್ ಇದ್ದಾರೆ ಅವನ್ನ ನೋಡ್ತೀವಿ. ಇವಾಗ ನಾವು ನೋಡಿದ್ರೆ ಕ್ರಿಕೆಟ್ ನೋಡೋರಿಗೆಲ್ಲ, ಕ್ರಿಕೆಟ್ ಫ್ಯಾನ್ಸ್ಗೆ ಒಂದು ಸ್ಲ್ಯಾಂಗ್ ಇದೆ. ಏನು ಅಂದರೆ ಇವ್ರು ಫಾರ್ಮಲ್ ಇದ್ದಾರೆ, ಒಂದು ಪ್ಲೇಯರ್ ಇದ್ದಾರೆ, ಒಳ್ಳೆ ಪ್ಲೇಯರ್ ಆಗಿರ್ತಾರೆ, ಅವ್ರು ಬಂದು ಫಾರ್ಮಲ್ ಇದ್ದಾರೆ. ಅವ್ರು ಫಾರ್ಮಲ್ ಇದ್ರೆ ಅವ್ರು ಏನು ಮಾಡ್ಬೋದು, ಅವ್ರ ಕಂಟ್ರಿ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತೀವಲ್ಲ, ಅದೇ ಥರಾನೇ ಇದು ಚೆನ್ನಾಗಿತ್ತು ಅಂದರೆ ನಾವೇನು ಅರ್ಥ ಮಾಡ್ಕೊಬೋದು ಅಂದರೆ BSE ಚೆನ್ನಾಗಿದೆ. BSE ಮಾತ್ರ ಅಲ್ಲ, ಇದು ಬಂದು ಇಂಡಿಯನ್ ಎಕಾನಮಿ ಕೂಡ ಇದು ಸಂಬಂಧ ಆಗುತ್ತೆ. ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಈ ನಿಫ್ಟಿ 50 ಅನ್ನೋದು ಏನು ಅಂದರೆ, ನಾ ಮುಂಚೆ ಹೇಳಿತರ ಅದೊಂದು ಇಂಡೆಕ್ಸ್. ಇದರಲ್ಲಿ ಎಷ್ಟು ಕಂಪನೀಸ್ ಇರುತ್ತೆ ಅಂದರೆ 2000 ಕಂಪನೀಸಲ್ಲಿ ಟಾಪ್ 50 ಕಂಪನೀಸ್. ಇದರಲ್ಲಿ ಎಷ್ಟು ಕಂಪನೀಸ್ ಇರುತ್ತೆ ಅಂದರೆ ಟಾಪ್ 50 ಕಂಪನೀಸ್ನ ಕಂಬೈನ್ ಮಾಡಿ ಒಂದು ಲಿಸ್ಟ್ ಆಗಿ ಕೊಟ್ಟಿರ್ತಾರೆ. ಅದೇ ಥರ ಸೆನ್ಸೆಕ್ಸ್ ನೋಡಿದ್ರೆ 5000 ಕಂಪನಿ ಇರುತ್ತೆ. ಆದರೆ 5000 ಕಂಪನಿ ಇರಲ್ಲ, ಬರೀ 30 ಕಂಪನಿ ಇರುತ್ತೆ. ಟಾಪ್ 30 ಕಂಪನಿ ಕಂಪ್ರೆಸ್ ಮಾಡಿ ಒಂದು ಲಿಸ್ಟ್ ಆಗಿ ಕೊಟ್ಟಿರ್ತಾರೆ. ಅವಾಗ ಇದನ್ನ ನೋಡುವಾಗ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಇಂಡಿಯನ್ ಎಕಾನಮಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಅದೇ ನಿಫ್ಟಿ 50 ನೋಡುವಾಗ ಇಂಡಿಯಾಲಿರೋ ಟಾಪ್ 50 ಕಂಪನೀಸೇ ಇದ್ರಲ್ಲಿ ಕೊಟ್ಟಿರ್ತಾರೆ, ಈ ನಿಫ್ಟಿ 50 ಕೊಟ್ಟಿರ್ತಾರೆ. ಅದೇ ಥರ ಸೆನ್ಸೆಕ್ಸಲ್ಲಿ ನೋಡಿದ್ರೆ ಟಾಪ್ 30 ಕಂಪನೀಸ್ನ ಕೊಟ್ಟಿರ್ತಾರೆ. ಸೊ ಈ ಥರ ನೋಡುವಾಗ ನಾವೇನು ಅರ್ಥ ಮಾಡ್ಕೊಬೋದು, ಇಂಡಿಯಾದು ಇದೇ ಹಿಂಗಿದೆ ಅಂದರೆ ಟಾಪ್ ಪ್ಲೇಯರ್ಸ್ ಒಳ್ಳೆ ಫಾರ್ಮಲ್ ಇದ್ರೆ ಆ ಕಂಟ್ರಿ ಗೆಲ್ಲೋ ಚಾನ್ಸಸ್ ಇದೆ. ಇಂಡಿಯಾ ಬೆಳವಣಿಗೆಗೂ ಚೆನ್ನಾಗಿರುತ್ತೆ. ಇನ್ನೊಂದು ಎಕ್ಸಾಂಪಲ್, ತುಂಬ ಎಕ್ಸಾಂಪಲ್ಸ್ ಇದೆ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಏನು ಅಂದರೆ ನಾವು ಅಕ್ಕಿನ ಬೇಯಿಸ್ತೀವಿ. ಅಕ್ಕಿನ ಬೆಂದಿದೆಯಾ ಇಲ್ವಾ ಅಂತ ನೋಡಕ್ಕೆ ನಾವು ಎಲ್ಲ ಅಕ್ಕಿ ಹಿಸಿಕ್ ನೋಡಲ್ಲ. ಒಂದೇ ಒಂದು ಅಗಳನ್ನ ತೆಗೆದು ಒಂದು ಅಕ್ಕಿನ ಏನ್ ಮಾಡ್ತಾರೆ, ತೆಗೆದು ಹಿಸಿಕ್ ನೋಡ್ತಾರೆ. ಅದನ್ನ ನೋಡುವಾಗ್ಲೇ ನಮಗೆ ಗೊತ್ತಾಗತ್ತೆ ಅದು ಬೆಂದಿದೆಯಾ ಇಲ್ವಾ ಅಂತ. ಅದೇ ತರ ಇದನ್ನ ನೋಡುವಾಗ ನಮಗೇನು ಅರ್ಥ ಮಾಡ್ಕೊಬಹುದು, ಓಕೆ ಇಂಡಿಯಾದ ಗ್ರೋತ್ ಹೇಗಿದೆ ಅಂತ, ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ಇದನ್ನ ನೋಡಿ ನಮಗೆ ಮೇಜರ್ ಆಗಿ ಗೊತ್ತಾಗತ್ತೆ. ಸೊ ನಿಫ್ಟಿ 50 50 ಕಂಪನಿ ಇದೆ ಅಂತ ಗೊತ್ತಾಯ್ತು. ಇಂಡೆಕ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಇವಾಗ ಇಂಡೆಕ್ಸ್ ಅಂತ ಒಂದೇ ಒಂದಿದೆ. ಇದೇ 2-3 ಇಂಡೆಕ್ಸ್ ಸೇರ್ಸ್ ಹೇಳಿದ್ರೆ ಅದನ್ನ ಇಂಡೈಸಸ್ ಅಂತ ಹೇಳ್ತೀವಿ. ನಿಫ್ಟಿ ಮಾತ್ರ ಅಲ್ಲ, ಇದ್ರ ಕೆಳಗೆ ಬ್ಯಾಂಕ್ ನಿಫ್ಟಿ ಇದೆ, ಇದಿಲ್ಲದೆ ನೆಕ್ಸ್ಟ್ 50 ಇದೆ, ನಿಫ್ಟಿ 100 ಇದೆ, ಈ ತರ ತುಂಬಾ ಇಂಡೆಕ್ಸಸ್ ಇದೆ. ಅದನ್ನೆಲ್ಲ ಸೇರ್ಸ್ ಹೇಳಿದ್ರೆ ಇಂಡೈಸಸ್ ಅಂತ ಹೇಳ್ತೀವಿ. ಇವಾಗ ನಾವು ಮೇಜರ್ ಆಗಿ ನೋಡ್ತಾ ಇರೋದು ನಿಫ್ಟಿ 50 ನೋಡ್ತಾ ಇದೀವಿ. ನಿಫ್ಟಿ 50 ಯಾವ್ಯಾವ ಕಂಪನೀಸ್ ಇದೆ ಅಂತ ನೋಡೋಣ. 50 ಕಂಪನೀಸ್ ಇದೆ. ಅದು ಯಾವ್ಯಾವ ಕಂಪನೀಸ್ ಅಂತ ನೋಡಿದ್ರೆ ಇಲ್ಲಿ ನೋಡಿ, ಎ ಇಂದ ಸ್ಟಾರ್ಟ್ ಮಾಡಿದ್ರೆ ಅದಾನಿ ಪೋರ್ಟ್ಸ್ ಇದೆ, ಅದಾನಿ ಎಂಟರ್ಪ್ರೈಸಸ್ ಇದೆ, ಕೋಲ್ ಇಂಡಿಯಾ, ಭಾರತ್ BPCL, ಹೀರೋ ಮೋಟಾರ್ಸ್, ಈ ತರ 50 ಕಂಪನೀಸ್ ಇದೆ. ನೀವು ನಾರ್ಮಲ್ ಆಗಿ ಏನು ಇಲ್ಲ, ಗೂಗಲ್ಗೆ ಹೋಗಿ ನಿಫ್ಟಿ 50 ಕಂಪನೀಸ್ ಅಂತ ಹಾಕಿದ್ರೆ ನಿಮ್ಗೆಲ್ಲ ಲಿಸ್ಟ್ ಬಂದ್ಬಿಡುತ್ತೆ. ಇವಾಗ ಇದು ಏನಕ್ಕೆ ಇದು ನಿಫ್ಟಿ 50 ನಾವು ನೋಡಬೇಕು ಅಂತ ನಾವು ಯೋಚನೆ ಮಾಡಿದ್ರೆ, ಇವಾಗ ನಾರ್ಮಲ್ ಆಗಿ ನೀವು ಸ್ಟಾಕ್ ತಗೊಳ್ಳುವಾಗ ಈ ಕಂಪನಿಗೆ ಹೋಗಿ ತೊಗೊಬೋದು. ಇವಾಗ ನಾರ್ಮಲ್ ಆಗಿ ನೀವು HDFC ಬ್ಯಾಂಕಲ್ಲಿ ಹೋಗಿ ನೀವು ತೊಗೊಬೇಕು ಅಂದರೆ ನೀವು ಅಲ್ಲಿ ಹೋಗಿ ತೊಗೊಬೋದು. ಇಲ್ಲ ನೀವು ಇನ್ಫೋಸಿಸಲ್ಲಿ ಹೋಗಿ ಇನ್ವೆಸ್ಟ್ ಮಾಡಬೇಕಂದ್ರೆ ಹೋಗಿ ಮಾಡ್ಬೋದು, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಇದರಲ್ಲಿ ಬೆನಿಫಿಟ್ ಏನು, ನಿಫ್ಟಿ 50ಲಿ ಈ 50 ಕಂಪನಿಲಿ ಸೇರಿಸಿ ಇನ್ವೆಸ್ಟ್ ಮಾಡ್ತೀನಿ. ಏನು ಬೆನಿಫಿಟ್ ಅಂದರೆ ಏನಿಲ್ಲ. ಇವಾಗ ನೀವು ಆ್ಯಪಲ್ ಸೆಪ್ರೇಟ್ ಆಗಿ ತೊಗೊಂಡ್ರೆ ಆ್ಯಪಲ್ ಮಾತ್ರ ತಿನ್ಬೋದು, ಇವ್ನು ಮ್ಯಾಂಗೋ ಸೆಪ್ರೇಟ್ ಆಗಿ ಮ್ಯಾಂಗೋ ಮಾತ್ರ ತಿನ್ಬೋದು. ಇದೇ ನೀವು ಫ್ರೂಟ್ ಸಾಲಡ್ ಆಗಿ ಪೂರ್ತಿ ಸೇರಿಸಿ ತೊಗೊಂಡ್ರೆ ಎಲ್ಲ ಹಣ್ಣುಗಳ ಟೇಸ್ಟು ನಿಮಗೆ ಸಿಗತ್ತೆ. ಅದೇ ಥರನೇ ಇದು, ನೀವು ಬೇಕಂದ್ರೆ ಬೇರೆ ಬೇರೆ ಸ್ಟಾಕ್ ತೊಗೊಬೋದು, ಆದರೆ ಎಲ್ಲ ಸೇರ್ಸ್ ತೊಗೊಂಡಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇದು ಮಾತ್ರ ಅಲ್ಲ, ಇನ್ ಕೇಸ್ ನೀವು ಒಂದು ಸೆಪ್ರೇಟಾಗಿ ಒಂದು ಹಣ್ಣು ತೊಗೊಂಡ್ರೆ ಅದು ಚೆನ್ನಾಗಿಲ್ಲ ಅಂದರೆ ಅಷ್ಟೇ, ಹಣ್ಣು ವೇಸ್ಟ್ ಆಗಿಬಿಡುತ್ತೆ, ನೀವು ಬಿಸಾಕಬೇಕಾಗತ್ತೆ. ಇದೇ ನೀವು ಫ್ರೂಟ್ ಸಾಲಡ್ ಆಗಿ ತೊಗೊಂಡ್ರೆ ಒಂದು ಹಣ್ಣು ಚೆನ್ನಾಗಿಲ್ಲ ಅಂದರೂ ಮಿಕ್ಕಿದ ಹಣ್ಣು ನಾವು ಏನು ಮಾಡ್ಬೋದು, ತಿನ್ಬೋದು. ಇದಕ್ಕೂ ಏನು ಸಂಬಂಧ ಅಂತ ನೀವು ಕೇಳಿದ್ರೆ ಏನಿಲ್ಲ. ಇವಾಗ ನಾವು ನಾರ್ಮಲ್ ಆಗಿ ನೋಡಿದ್ರೆ ಒಂದು ಸ್ಟಾಕ್ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ತೊಗೊತೀರಾ ಅಂತ ಇಟ್ಕೊಳ್ಳಿ. ಇನ್ಫೋಸಿಸ್ ಮಾತ್ರ ತೊಗೊತೀರಾ, ಅದು ಒಳ್ಳೆ ಕಂಪನಿ, ಪ್ರಾಫಿಟ್ ಬಂತು ಅಂದರೆ ನಿಮ್ಗೆ ಏನಾಗುತ್ತೆ, ನಿಮಗೆ ಡಿವಿಡೆಂಡ್ ಬೋನಸ್ ಎಲ್ಲ ಸಿಗುತ್ತೆ, ಪ್ರಾಬ್ಲಮ್ ಇಲ್ಲ. ಇನ್ ಕೇಸ್ ಇನ್ಫೋಸಿಸ್ ಬಂದು ಏನೋ ಒಂದು ಇಶ್ಯೂ ಆಯಿತು, ಮಾರ್ಕೆಟ್ ಪ್ರೈಸ್ ಬಂದು ಕಮ್ಮಿ ಆಯಿತು, ಅವಾಗ ಖಂಡಿತ ಏನಾಗುತ್ತೆ, ಲಾಸ್ ಆಗೇ ಆಗುತ್ತೆ. ಇದೇ ನೀವು 50 ಸ್ಟಾಕ್ ತೊಗೊಂಡ್ರಿ ಅಂದ್ಕೊಳ್ಳಿ, ಇನ್ ಕೇಸ್ ಇನ್ಫೋಸಿಸ್ ಕೆಳಗೆ ಬಿದ್ರೇನು ಸರಿ, ಒಂದು 50 ಕಂಪನಿ ಇಟ್ಕೊಳ್ಳಿ. ಇವಾಗ
ಈ 50 ಕಂಪನಿನೂ ಮೇಲೋಗುತ್ತೆ ಅಂತ ಅವಶ್ಯಕತೆ ಇಲ್ಲ. ಮೂವತ್ತು ಕಂಪನಿ ಪ್ಲಸ್ ಆಗ್ಬೋದು, ಒಂದು 20 ಕಂಪನಿ ಮೈನಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಮೇಜರ್ ಆಗಿ ನೋಡಿದ್ರೆ ಈ 30 ಕಂಪನಿ ಪ್ಲಸ್ ಅಲ್ಲೇ ಇದೆ. ಸೊ ನಿಫ್ಟಿ 50 ಪ್ರೈಸ್ ಏನಾಗುತ್ತೆ, ಆಟೋಮ್ಯಾಟಿಕ್ ಆಗಿ ಇನ್ಕ್ರೀಸ್ ಆಗುತ್ತೆ. ಇದೇ ಇದ್ರ ಪ್ಲಸ್. ಏನು ಅಂದರೆ 20 ಕಂಪನಿ ಲಾಸ್ ಆದರೂ ಪರವಾಗಿಲ್ಲ, ಈ 30 ಕಂಪನಿ ಮೆಜಾರಿಟಿ ಕಂಪನೀಸ್ ಬಂದು ಮೇಲ್ ಹೋಯ್ತು ಅಂದ್ರೆ ನಿಫ್ಟಿ 50 ಪ್ರೈಸ್ ಏನಾಗುತ್ತೆ, ಅದು ಮೇಲ್ ಹೋಗುತ್ತೆ. ಮುಂಚೆನೇ ಹೇಳಿತಾರ, ಒಂದು ಹಣ್ಣು ಹೋದ್ರೂ ಕೂಡ ಮಿಕ್ಕಿದ ಹಣ್ಣು ಇಟ್ಕೊಂಡು ಏನು ಮಾಡ್ಬೋದು, ಅಡ್ಜಸ್ಟ್ ಮಾಡ್ಕೊಬೋದು. ಇದೇ ನಿಫ್ಟಿ 50. ಸೊ ಇವಾಗ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ಇಂಡೆಕ್ಸ್ ಅಂದ್ರೆ ಏನು. ಇಂಡೆಕ್ಸ್ ಅಂದರೆ ನಾನು ಮತ್ತೆ ಬೇಕಂದ್ರೆ ಹೇಳ್ತೀನಿ, BSE ಇದೆ, ಅದ್ರ ಕೆಳಗೆ 5,000 ಕಂಪನಿ ಇದೆ. 5,000 ಕಂಪನಿ ನಮ್ಮಿಂದ ಮಾನಿಟರ್ ಮಾಡೋಕ್ಕಾಗತ್ತಾ, ಆಗಲ್ಲ. ಅದರಲ್ಲಿ ಟಾಪ್ 30 ಕಂಪನೀಸ್. ಸೆನ್ಸೆಕ್ಸ್ ನೋಡುವಾಗ ನಮಗೇನು ಅರ್ಥ ಆಗುತ್ತೆ, ಇದು ನಮಗೆ ಈ ಸೆನ್ಸೆಕ್ಸ್ ನೋಡುವಾಗ ಇಂಡಿಯಾದು ಎಕನಾಮಿ ಚೆನ್ನಾಗಿದೆ ಅಂತ ನಾವು ಅರ್ಥ ಮಾಡ್ಕೊಬೋದು, ಯಾಕೆಂದರೆ ಟಾಪ್ 30 ಕಂಪನೀಸ್ ಇದೆ. ಅದೇ ಥರ ಇದು ನೋಡಿದ್ರೆ ಟಾಪ್ 50 ಕಂಪನೀಸ್ ನಿಫ್ಟಿ 50ಅಲ್ಲಿ. ಇದು ನೋಡುವಾಗ ನಾವು ಏನು ಅರ್ಥ ಮಾಡ್ಕೊಬೋದು ಅಂದರೆ ಇಂಡಿಯಾದು ಎಕನಾಮಿ ಚೆನ್ನಾಗಿದೆ, ಟಾಪ್ 50 ಕಂಪನೀಸ್ ಚೆನ್ನಾಗಿದೆ ಅಂದರೆ ಇಂಡಿಯಾನೂ ಚೆನ್ನಾಗಿದೆ, ಟಾಪ್ ಪ್ಲೇಯರ್ ಚೆನ್ನಾಗಿದೆ ಅಂದರೆ ಅವಾಗ ಅವರು ಗೆಲ್ಲೋ ಚಾನ್ಸಸ್ಸು ಇದೆ. ಸೊ ಇದನ್ನ ನೋಡುವಾಗ ನೀವೇನು ಅರ್ಥ ಮಾಡ್ಕೊಬೋದು ಅಂದರೆ ಇಂಡಿಯನ್ ಎಕಾನಮಿ ಏನಾಗ್ಬೋದು, ಇದು ಏರುವಾಗ ಏನಾಗುತ್ತೆ, ಇದು ಏನು ಅರ್ಥ ಮಾಡ್ಕೊಬೋದು, ಇಂಡಿಯಾ ಎಕನಾಮಿ ಸ್ಟ್ರಾಂಗ್ ಆಗಿದೆ, ಇಲ್ಲ ಇದು ಇಳಿತು ಅಂದರೆ ಇಂಡಿಯನ್ ಎಕನಾಮಿ ಸ್ವಲ್ಪ ವೀಕ್ ಆಗಿದೆ. ಆಮೇಲೆ ಇದನ್ನ ನೋಡುವಾಗ ನಮ್ಮ ಇಂಡಿಯಾ ಬಂದು ನೆಕ್ಸ್ಟ್ 10 ವರ್ಷದಲ್ಲಿ ಏನಾಗುತ್ತೆ, 20 ವರ್ಷದಲ್ಲಿ ಏನಾಗುತ್ತೆ ಅಂತ ನಾವು ಊಹಿಸ್ಬೋದು. ಆಮೇಲೆ ಇಂಡಿಯಾ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಭಯ ಆಗಿದೆ ಅಂದರೆ ಈ ವಿಷಯಗಳನ್ನೆಲ್ಲ ನೋಡುವಾಗ ನಿಮಗೆ ಅರ್ಥ ಆಗುತ್ತೆ, ಓಕೆ ನಾವು ಎಷ್ಟು ಗ್ರೋತಲ್ಲಿದ್ದಾರೆ, ಸ್ಟೇಡಿ ಆಗಿದ್ದಾರಾ, ಇಲ್ಲ ನೋಡಕ್ಕೆ ಮಾತ್ರ ಈ ವಿಷಯಗಳಿರೋದು. ಸೊ ಇನ್ಮೇಲೆ ನೀವು ನ್ಯೂಸ್ ನೋಡುವಾಗ ಅವ್ರು ಹೇಳ್ತಾರೆ ಸೆನ್ಸೆಕ್ಸು ಜಾಸ್ತಿ ಆಯಿತು, ನಿಫ್ಟಿ ಜಾಸ್ತಿ ಆಯಿತು, ಅವ್ರು ಏನು ಹೇಳ್ತಾರೆ ಅಂತ ಇನ್ಮೇಲೆ ಅರ್ಥ ಆಗುತ್ತೆ ನಿಮಗೆ. ಅದೇ ಇನ್ನೊಂದು ವಿಷಯ ನೀವು ಅರ್ಥ ಮಾಡ್ಕೊಬೇಕು. ನಿಫ್ಟಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಫ್ಟಿ 50ಲಿರೋ ಮೇಜರ್ ಸ್ಟಾಕ್ಸ್ ಎಲ್ಲ ಮೇಲ್ ಹೋಗ್ತಾ ಇದೆ ಅಂತ ಅರ್ಥ. ಅವಾಗ ನೀವೇನು ಅರ್ಥ ಮಾಡ್ಕೊಬೇಕು, ನಿಫ್ಟಿ ಚೆನ್ನಾಗಿದೆ ಅಂದ್ರೆ ನಿಫ್ಟಿ ಏರ್ತಿರೋದ್ರಿಂದ ಕಂಪನಿ ಏರ್ತಾ ಇಲ್ಲ, ಕಂಪನಿ ಏರ್ತಾ ಇರೋದ್ರಿಂದ ನಿಮ್ಗೆ ಏನಾಗ್ತಾ ಇದೆ, ನಿಫ್ಟಿ ಏರ್ತಾ ಇದೆ. ಅವಾಗ ನಿಫ್ಟಿ ಏರ್ತಾ ಇದೆ ಅಂದ್ರೆ ಕಂಪನಿ ಏರಿದೆ ಅಂತ ಅರ್ಥ. ಅವಾಗ ನೀವೇನು ಮಾಡಬೇಕು, ತಕ್ಷಣ ನೀವು ನಿಫ್ಟಿ 50ಲಿರೋ ಕಂಪನೀಸ್ ಏನು ಚೆನ್ನಾಗಿದೆ ಅಂತ ನೋಡ್ಬೋದು, ಯಾವ ಸ್ಟಾಕ್ಸ್ ಚೆನ್ನಾಗಿದೆ ಅಂತ ನೋಡ್ಬೋದು. ಅವಾಗ ನಿಮಗೆ ಪಿಕ್ ಮಾಡೋಕೆ ಈಸಿಯಾಗಿರುತ್ತೆ. ಏನಂದರೆ NSEಲಿ ಹೋಗಿ ಸ್ಕ್ರಿಪ್ಟಲ್ಲಿ ಹೋಗಿ ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹುಡ್ಕೋ ಬದಲು ನಿಫ್ಟಿ ಏರ್ತಾ ಇದೆ, ನಿಫ್ಟಿ 50ಲಿ ಒಂದು 50 ಸ್ಟಾಕ್ ಇದೆಯಾ, ಒಂದು 50 ಸ್ಟಾಕಲ್ಲಿ ಎಲ್ಲ ಏರೋದಿಲ್ಲ, ಅದರಲ್ಲಿ ಯಾವ್ದು ಜಾಸ್ತಿ ಆಗಿದೆಯೋ, ಅದರಲ್ಲಿ ನಿಮ್ಗೆ ಯಾವ ಸ್ಟಾಕ್ ಇಷ್ಟ ಆಗಿದೆಯೋ ಅದನ್ನು ನೀವು ಅನಲೈಸ್ ಮಾಡಿ ಅದು ಇಷ್ಟ ಆಯಿತು ಅಂದರೆ ಅದರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಈ ಥರ ವಿಷಯಗಳಲ್ಲಿ ಸ್ಕ್ರೂಟಿನೈಸ್ ಮಾಡೋದಕ್ಕೆ ಇವಾಗ ಅಷ್ಟೊಂದು ಸ್ಟಾಕ್ ಇರೋ ಜಾಗದಲ್ಲಿ ಕಮ್ಮಿ ಮಾಡಬೇಕು ಅಂತಾನೆ ಈ ತುಂಬ ಯೂಸ್ ಆಗುತ್ತೆ. ಅದೇ ಥರ ಸೆನ್ಸೆಕ್ಸ್ 30 ಸ್ಟಾಕ್ ಇದೆ, ಏನು ಮಾಡಿ ಇವಾಗ ನೋಡಿ ಸೆನ್ಸೆಕ್ಸ್ ಜಾಸ್ತಿ ಆಗ್ತಿದೆ ಅಂದರೆ ಆ 30 ಸ್ಟಾಕಲ್ಲಿ ಇದು ಸ್ವಲ್ಪ ಕಮ್ಮಿನೇ, ಯಾಕಂದರೆ 30 ಇರೋದು. ಸೊ 20 ಸ್ಟಾಕ್ ಜಾಸ್ತಿ ಆಗ್ಬೋದು, ಅದು ಕಮ್ಮಿ ಆಗ್ತಾಯಿದೆ ಅಂದರೆ ಆ 20ರಲ್ಲಿ ಏನು ಮಾಡ್ತೀರಾ, ಯಾವ ಸ್ಟಾಕ್ ಚೆನ್ನಾಗಿದೆ ಅಂತ ನೋಡ್ತೀರಾ, ನಿಮ್ಗೆ ಇಷ್ಟ ಆಗಿರೋ ಸ್ಟಾಕ್ನ ಅನಲೈಸ್ ಮಾಡಿ ಏನು ಮಾಡ್ಬೋದು, ನೀವು ಬೈ ಮಾಡ್ಕೊಬೋದು. ನಿಮ್ಗೆ ಈಸಿ ಆಗುತ್ತೆ ಸ್ಕ್ರೂಟಿನೈಸ್ ಮಾಡೋಕ್ಕೆ. ಈ ಇಂಡೆಕ್ಸ್ ತುಂಬ ಹೆಲ್ಪ್ ಆಗುತ್ತೆ, ಯಾಕೆಂದರೆ ಮುನ್ನುಡಿ ಮುಂದೆ ನಮ್ಮ ಎಕಾನಮಿ ಹೇಗಿದೆ ಫ್ರಂಟಿಂದನೇ ನೋಡಬೇಕು ಅಂದರೆ ಈ ಮುನ್ನುಡಿ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ನಮಗೆ ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಈ ಫುಲ್ ಸ್ಟಾಕ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ. ಇವಾಗ ನಾವು ಡೈರೆಕ್ಟಾಗಿ ಹೋಗಿ NSE ಹತ್ರ ತೊಗೊಬೋದಾ ಅಂದರೆ ಇಲ್ಲ, ಖಂಡಿತ ಇಲ್ಲ. NSE ಹತ್ರ ಡೈರೆಕ್ಟಾಗಿ ತೊಗೊಳಕ್ಕಾಗಲ್ಲ. ಇದಕ್ಕೆ ಮಧ್ಯದಲ್ಲಿ ಒಬ್ಬರು ಇರ್ತಾರೆ, ಯಾರು ಇವರು, ಈ ಥರ ವಿಷಯಗಳು, ಈ ಕ್ಲಿಯರಿಂಗ್ ಹೌಸ್ ಅಂದರೆ ಏನು, ಡೆಪಾಸಿಟ್ರೀಸ್ ಅಂದರೆ ಏನು, ಬ್ರೋಕರ್ಸ್ ಅಂದರೆ ಯಾರು, ಈ ಥರ ತುಂಬ ವಿಷಯಗಳಿದೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಚಿಕ್ಕ ವಿಷಯ ಅಲ್ಲ, ಅದೊಂದು ಸಮುದ್ರ ಥರ. ಸೊ ಬರೋ ವೀಡಿಯೋಸಲ್ಲೆಲ್ಲ ನಾವು ತುಂಬ ವಿಷಯಗಳು ನೋಡ್ತೀವಿ. ಸೊ ವಿಡಿಯೋ ನೋಡ್ತಾನೆ ಇರಿ. ನನಗೆ ಗೊತ್ತಿದ್ದು ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ತುಂಬ ಜನ ಕೇಳೋದು ಏನು ಅಂದರೆ ಯಾವಾಗಲೂ ನ್ಯೂಸ್ ಕೇಳ್ತೀವಿ, ಆದರೆ ಏನಿದು ನಿಫ್ಟಿ ಅಂದರೆ ಏನು, ಸೆನ್ಸೆಕ್ಸ್ ಅಂದರೆ ಏನು ಅಂತ ನಮಗೆ ಗೊತ್ತಿರಲಿಲ್ಲ. ಇವಾಗ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಅನ್ಕೋತೀನಿ. ಏನಂದರೆ ನಾಳೆ ನ್ಯೂಸ್ ಬರೋವಾಗ ಇದನ್ನೇ ಹೇಳ್ತಿದ್ದಾರೆ, ಇದನ್ನೇ ಮೀನ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೊಂದು ಅರ್ಥ ಆಗೋಷ್ಟು ಐಡಿಯಾ ಸಿಕ್ಕಿರುತ್ತೆ ಅನ್ಕೋತೀನಿ. ನನಗೆ ಗೊತ್ತಿದ್ದು ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಇದೇ ಥರ ನೆಕ್ಸ್ಟ್ ವಿಡಿಯೋಲಿ ನಾನು ನಿಮ್ಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.